ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ವರ್ಸಸ್ ಅರ್ಜುನ್ ನಡುವಿನ ಬಿಗ್ ಫೈಟ್ ಶುರು ಆಗ್ತದೆ. ಹಾಗಿದ್ರೆ ಕೋರ್ಟ್ ರೂಮ್ ಕತೆ ಶುರು ಆಗ್ತದೆಯಾ? ಹಾಗಿದ್ರೆ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡಿರೋ ಭಾರ್ಗವಿಯ ಮುಂದಿನ ನಡೆ ಏನಾಗಿದೆ, ಏನಾಯ್ತು, ಏನ್ ಕತೆ? ಸಂಧ್ಯಾ ವಾಪಸ್ ಬದುಕಿ ಕೋರ್ಟ್ಗೆ ಎಂಟ್ರಿ ಕೊಡ್ತಾರ? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಿದ್ದಾನೆ ಅಂತಕ್ಕಂಥ ವಿಷಯ ಅಪ್ಪ ರವೀಂದ್ರ ಅವ್ರಿಗೆ ಮತ್ತು ಅಮ್ಮ ಅನ್ನಪೂರ್ಣ ಅವ್ರಿಗೆ ಗೊತ್ತಾಗುತ್ತೆ. ಹೊರಗಡೆ ಜನ ಬಂದಿದೆ, ನಿನಗೆ ಗೊತ್ತಾಯ್ತಾ, ನಿನ್ನ ಮಗಳು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಿದ್ದಾಳೆ, ಸಂಧ್ಯಾ ಸಾವಿಗೆ ಕಾರಣ ಆದವರನ್ನು ಎಳ್ಕೊಂಡು ಹೋಗಿ ಶಿಕ್ಷೆ ಕೊಡಿಸಿದಾಳೆ ಅಂತ ಹೇಳ್ತಾರೆ. ಇದರಿಂದಾಗಿ ನಿಜಕ್ಕೂ ಕೂಡ ರವೀಂದ್ರ ಅವ್ರಿಗೆ ಅಮ್ಮಂಗೆ ತುಂಬ ಅಂದರೆ ತುಂಬ ಖುಷಿ ಆಗತ್ತೆ. ಯಾರದು ಸಂಧ್ಯಾನ ಸಾಯಿಸಿದ್ದು ಅಂತ ಕೇಳ್ತಿದ್ದಾರೆ. ಯಾರದು ಅಂದರೆ ಮೊದಲು ಯಾರು ಸಂಧ್ಯಾಗೆ ತೊಂದರೆ ಕೊಟ್ಟಿದ್ರು ಅದೇ ಮಿನಿಸ್ಟರ್ ಮಗ ವಿಕಿನೇ ಇದನ್ನೆಲ್ಲ ಮಾಡಿದ್ದಂತೆ. ಅದೇ ಕಾರಣಕ್ಕೆ ಮದುವೆ ಮಂಟಪಕ್ಕೆ ಹೋಗಿದ್ದೆ, ಅಲ್ಲಿ ಭಾರ್ಗವಿ ಕುತ್ಕಿ ಪಟ್ಟಿ ಹಿಡಿದು ಅವನನ್ನು ಎಳ್ಕೊಂಡು ಹೋಗಿ ಶಿಕ್ಷೆ ಕೊಡಿಸಿದಾಳೆ. ನಿಜಕ್ಕೂ ಎಂಥ ಮಗಳಿಗೆ ಜನ್ಮ ಕೊಟ್ಟಿದ್ಯಾ, ನಿಜಕ್ಕೂ ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟಿರು, ನೀನೇ ಪುಣ್ಯವಂತ ಅಂತ ಹೇಳಿ ಹಾಡಿ ಹೊಗಳುತ್ತಾರೆ. ಇದರಿಂದ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಮೊದಲಿ ಮಗಳ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ರವೀಂದ್ರ ಅವರು ಮಗಳಿಗೆ ಕಾಲ್ ಮಾಡ್ತಾರೆ. ಪುಟ್ಟಿ, ನಿನ್ನನ್ನು ನೋಡಬೇಕು ಅನಿಸ್ತದೆ, ದಯವಿಟ್ಟು ನನ್ನ ಬಂದು ಭೇಟಿಯಾಗು ಅಂತ ಹೇಳ್ತಾರೆ. ಅದ ಕಡೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ರೀತುವಿನ ಕುತಂತ್ರವನ್ನ ಅರ್ಜುನ್ ಮುಂದೆ ಬೈಲ್ ಮಾಡಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಭಾರ್ಗವಿ ಅಪ್ಪ ಕಾಲ್ ಮಾಡಿ ಕರೀತಿದ್ದಾಗನೆ ಅಪ್ಪನ ಓಡ್ ಬಂದು ಒಪ್ಕೋತಾಳೆ. ಕೊನೆಗೂ ಕೂಡ ಅಪ್ಪ, ದಯವಿಟ್ಟು ಅಪ್ಪ ನನ್ನನ್ನು ಕ್ಷಮಿಸ್ಬಿಡಿ, ಖಂಡಿತವಾಗ್ಲೂ ನಿಮ್ಮ ಮುಂದೆ ನಾನು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಿದ ಮೇಲೆ ಬರಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಸಂಧ್ಯಾ ಸಾವಿಗೆ ನ್ಯಾಯ ಸಿಗ್ತಿದೆ ಅಪ್ಪ ಅಂತ ಹೇಳಿ ಖುಷಿಯಿಂದ ಹೇಳಿದಾಗ ನನಗೂ ಕೂಡ ಗೊತ್ತಾಯಿತು ಮಗಳೇ, ತುಂಬ ಅಂದರೆ ತುಂಬ ಖುಷಿ ಆಯಿತು. ಕೊನೆಗೂ ಸಂಧ್ಯಾ ಬದುಕಿದ್ದಾಗಾದರೂ ಯಾರೂ ಕೂಡ ನೆಮ್ಮದಿ ಕೊಡಲಿಲ್ಲ, ಆದರೆ ಸಂಧ್ಯಾ ಸತ್ತ ಮೇಲಾದರೂ ಅವಳ ಆತ್ಮಕ್ಕೆ ಈಗ ನೆಮ್ಮದಿ ಸಿಗತ್ತೆ ಅಂತ ಹೇಳಿ ಅಮ್ಮ ಅನ್ನಪೂರ್ಣ ಕೂಡ ಹೇಳ್ತಾರೆ. ತದನಂತರ ನಿಜವಾಗ್ಲೂ ಕೂಡ ನೀನು ಈ ಕೇಸನ್ನು ತಗೊಂಡಿರೋದು ನಂಗೆ ತುಂಬಾ ಖುಷಿ ಆಗ್ತದೆ. ಖಂಡಿತ ನನಗೆ ಗೊತ್ತಿತ್ತು ನೀನು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ದೆ, ಯಾವುದೇ ಕಾರಣಕ್ಕೂ ಕೂಡ ನೆಮ್ಮದಿಯಾಗಿರುವುದಿಲ್ಲ ಅಂತ. ಕೊನೆಗೂ ಕೂಡ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬಿಟ್ಟಿಯಲ್ಲ ಮಗಳೇ ಅಂತ ಹೇಳಿ ಹಾಡಿಕೊಂಡಾಡ್ತಿದ್ದಾರೆ ಮಗಳನ್ನ. ತದನಂತರ ಆಯ್ತ ಕಡೆ JP ಪಾಟೀಲ್ನ ಮುಸುಕುದಾರಿ ಆ ಒಂದು ಲೇಡಿಯನ್ನು ಹುಡ್ಕೊಂಡು ಬಂದಿದ್ದಾರೆ. ಅಸಿಸ್ಟೆಂಟ್ ಕೂಡ ಅವ್ರ ಜೊತೆ ಇದ್ದಾರೆ, ಇನ್ಸ್ಪೆಕ್ಟರ್ ಕೂಡ ಅವ್ರ ಜೊತೆ ಇದ್ದಾರೆ. ಇದರ ನಡುವೆ ಶಕ್ತಿ ಪ್ರಸಾದ್ ಕಾಲ್ ಮಾಡ್ತಾರೆ. ಬಿಕಾಸ್ ಬ್ರೇಕಿಂಗ್ ನ್ಯೂಸ್ ಬರ್ತದೆ, ಇಲ್ಲಿ ವಿಕಿ ಆ ಒಂದು ದಿನ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಸಾಕ್ಷಿ ಪ್ರೂಫ್ ಸಿಕ್ಕಿರುತ್ತೆ. ಅದೇ ಕಾರಣಕ್ಕೆ ಆ ಒಂದು ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಆಗಿ TV ಮಾಧ್ಯಮದಲ್ಲಿ ಪ್ರಸಾರವಾಗ್ತದೆ, ನ್ಯೂಸ್ಗಳಲ್ಲೆಲ್ಲ ಪ್ಲೇ ಆಗ್ತದೆ. ಇದರಿಂದ ಗಾಬರಿ ಆದಂತಹ ಶಕ್ತಿ ಪ್ರಸಾದ್ ಮುನ್ಸ್ಕೊಂಡಿದ್ದ JP ಪಾಟೀಲ್ ಹತ್ರ ಮುನ್ಸ್ಕೊಂಡಿದ್ರು. ಬಟ್ ಈ ಒಂದು ಸಂದರ್ಭದಲ್ಲಿ JP ಪಾಟೀಲ್ ಪಾದನೆ ಗತಿ ಅಂತ ಹೇಳಿದೆ JP ಪಾಟೀಲ್ಗೆ ಕಾಲ್ ಮಾಡ್ತಾರೆ. ಈ ಕಡೆ JP ಪಾಟೀಲ್, ಏನಪ್ಪಾ ಶಕ್ತಿ, ನೀನು ಕಾಲ್ ಮಾಡಿಬಿಡ್ದೆಯಾ ನನಗೆ ಅಂತ ಹೇಳಿದಾಗ, ಏನಾಗಿದೆ ಗೊತ್ತಾ JP, ನಿಜಕ್ಕೂ ಕೂಡ ನನಗೆ ಗಾಬರಿ ಆಗ್ತದೆ, ನೀನು ಎಲ್ಲಾನು ಕೂಡ ನೋಡ್ಕೋಬೇಕು, ಕಾಪಾಡಬೇಕು ಅಂತ ಹೇಳ್ತಿದ್ದಾರೆ. ಏನೋ ಹೇಳಿದೆ ಅವತ್ತು, ಎಲ್ಲರೂ ಇದ್ದಾರೆ, ನೀನೊಬ್ಬನೇ ಲಾಯರ, ಬೇಕಾದಷ್ಟು ಜನ ಇದ್ದಾರೆ ಅಂತ, ನಾನೇನು ಬೇರೆಯವ್ರಿಗೆ ಕೊಟ್ಟು ನಡೆಸ್ತಿದ್ಯಾ ಅಂತ ಅನ್ಕೊಂಡಿದ್ದೆ ನಾನು ಅಂತ JP ಹೇಳ್ತಾರೆ. ಇಲ್ಲ JP, ನೀನು ಬಿಟ್ಟರೆ ಯಾರು ಕೂಡ ನನ್ನ ಮಗನ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಬ್ರೇಕಿಂಗ್ ನ್ಯೂಸಲ್ಲಿ ಏನು ಬರ್ತಿದೆ ಅಂತ ಗೊತ್ತಾ, ಇಲ್ಲಿ ವಿಕಿ ಹೊರಗಡೆ ಹೋಗಿದ್ದಾನೆ ಅನ್ನೋ ವಿಡಿಯೋ ವೈರಲ್ ಆಗ್ತದೆ, ಯಾವುದೋ ಒಂದು ಲೇಡಿ ಅದಕ್ಕೆ ಸಾಕ್ಷಿಯಾಗಿದ್ದಾರೆ ಅಂತ ಶಕ್ತಿ ಪ್ರಸಾದ್ ಹೇಳಿದಾಗ, ಈ ಕಡೆ JP ಪಾಟೀಲ್, ಏನು ಮಾತಾಡ್ತಿದ್ದೆ ಶಕ್ತಿ, ನೀನೇ ಹೇಳಿದೆ ಅಲ್ವಾ ವಿಕಿ ಹೊರಗಡೆ ಹೋಗಿಲ್ಲ ಅಂತ, ಹಾಗಿದ್ರೆ ವಿಕಿ ಹೋಗಿದ್ದು ನಿಜಾನ? ಹಾಗಿದ್ರೆ ನೀನು ನನ್ನ ಹತ್ರ ಆ ವಿಷಯನ ಮುಚ್ಚಿಟ್ಯಾ ಅಂತ ಕೇಳ್ತಿದ್ದಾರೆ. ಅದು ಹಾಗಲ್ಲ JP, ನಿಜವಾಗ್ಲೂ ನಾನು ವಿಕಿ ಏನು ಮಾಡ್ತಾನೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಹಿಂದೆ ಒಬ್ಬರನ್ನ ಬಿಟ್ಟಿದ್ದೆ. ಅದ್ರ ಮುಖಾಂತರ ನನಗೆ ಗೊತ್ತಾಯಿತು ಅವನು ಕುಡಿದು ಅವತ್ತು ಫಾರ್ಮ್ ಹೌಸಿಂದ ಹೊರಗಡೆ ಹೋಗಿದ್ದ. ನಾನು ಕೂಡ ಅವನನ್ನು ಕರ್ಕೊಂಡು ಬರೋಣ ಅಂತ ಹೋದೆ, ಅಷ್ಟರಲ್ಲಿ ಯಾರು ಅವನನ್ನು ಅಟ್ಯಾಕ್ ಮಾಡಿದ್ರು. ನಾನು ಅವನನ್ನು ಕಾಪಾಡಿ ಮನೆಗೆ ವಾಪಸ್ ಕರ್ಕೊಂಡು ಬಂದ್ಬಿಟ್ಟೆ. ಖಂಡಿತ ಅವನು ಸಂಧ್ಯಾ ಎಲ್ಲಿದ್ದೋ ಅಲ್ಲಿಗೆ ಖಂಡಿತ ಹೋಗಿಲ್ಲ, ಖಂಡಿತ ಅವನು ಆ ದಿನ ಪೂರ್ತಿ ಮನೆಯಲ್ಲೇ ಇದ್ದ ಅಂತ ಹೇಳಿ ಶಕ್ತಿ ಹೇಳ್ತಾರೆ. ಈ ಕಡೆ JP, ಹೌದಾ ವಿಡಿಯೋ ವೈರಲ್ ಆಗಿದೆ ಅಂತ ನೀನು ಗಾಬರಿ ಆಗ್ತಿದೆ, ಆದರೆ ವಿಡಿಯೋ ವೈರಲ್ ಆಗಿರೋದೇ ಒಳ್ಳೇದಾಯಿತು, ಅದರಿಂದ ನಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ JP. ಯಾವ ರೀತಿ JP, ಏನು ಅಂತ ಶಕ್ತಿ ಕೇಳೋದಕ್ಕೆ ಅದೆಲ್ಲವನ್ನ ಕೂಡ ಕೋರ್ಟಲ್ಲಿ ಗೊತ್ತಾಗತ್ತೆ ಅಂತ ಹೇಳಿದ. ಈ ಕಡೆ ಕಾಲ್ ಕಟ್ ಮಾಡ್ತಾರೆ. ತದನಂತರ ಅಸಿಸ್ಟೆಂಟ್ ಹತ್ರ, ನೋಡಿದ್ಯಾ ಶಕ್ತಿನೇ ನನಗೆ ಕಾಲ್ ಮಾಡಿದ ಅಂತ ಹೇಳಿದಾಗ, ಹಾಗಿದ್ರೆ ಕೊನೆಗೂ ನೀವು ಮಿನಿಸ್ಟರ್ ಒಂದಾದ್ರಿ ಅಂದರೆ ಖಂಡಿತ 100 ಆನೆ ಬಲ ಬಂದಂಗೆ ಆಯಿತು ಅಂತ
ಹೇಳ್ತಾರೆ. ಅದಕ್ಕೆ ನಾವು ಯಾವತ್ತೂ ನಮ್ಮ ಕೇಸನ್ನು ಬಿಡಬಾರ್ದಾಗತ್ತೆ, ಫಾಲೋ ಅಪ್ ಮಾಡ್ತಾನೆ ಇರಬೇಕು. ನೋಡಿದ್ಯಾ ಇವಾಗ ಈ ಜಿ ಪಿನೇ ಇರೋದು ಅಂತ ಹೇಗೆ ನನ್ನ ಹತ್ರಕ್ಕೆ ಬಂದ, ಕೊನೆಗೂ ಶಕ್ತಿ ಜಿ ಪಿ ಹತ್ರಕ್ಕೆ ಬರಬೇಕಾಯ್ತು ಅಂತ ಹೇಳಿ ತಮಗೆ ತಾವೇ ಹೆಮ್ಮೆ ಕೊಚ್ಕೋತಿದ್ದಾರೆ ಇಲ್ಲಿ ಜಿ ಪಿ ಪಾಟೀಲ್. ತದನಂತರ ಆತ ಕಡೆ ವಿಕ್ಕಿನ ನೋಡೋದಕ್ಕೆ ಜೈಲ್ಗೆ ಹೋಗಿದ್ದಾರೆ. ಇಲ್ಲಿ ಅರ್ಜುನ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಏನು ಸರ್ ನೀವು ನೋಡಿದ್ರೆ ಈ ವಿಕ್ಕಿಗೆ ಸಾಥ್ ಕೊಡ್ತಾ ಇದ್ರ, ಅಲ್ಲಿ ನೋಡಿದ್ರೆ ನಿಮ್ಮ ಹೆಂಡತಿ ಇವನ ವಿರುದ್ಧವಾಗಿ ಸಾಕ್ಷಿ ಕಲೆ ಹಾಕಿ ಇವನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ಕೊಂಡಿದ್ದಾರೆ. ನೀವೇನು ಸರ್ ಇಂಥ ಪಾಪಿಗೆ ಹೆಲ್ಪ್ ಮಾಡ್ತಿದ್ರಲ್ಲ ಅಂತ ನೀವು ಮಾತಾಡಬೇಡಿ, ವಿಕ್ಕಿ ಏನೂ ಕೂಡ ತಪ್ಪು ಮಾಡಿಲ್ಲ ಅಂತ ಅರ್ಜುನ್ ಹೇಳ್ತಾರೆ. ಈ ಕಡೆ ಹೌದು ಅರ್ಜುನ್ ನಾನು ಏನೂ ತಪ್ಪು ಮಾಡಿಲ್ಲ, ಮೊದಲಾಗಿದ್ರೆ ತಪ್ಪು ಮಾಡಿದೆ ಅಂತ ಹೇಳ್ಬೋದು, ಬಟ್ ನಾನೀಗ ತುಂಬ ಬದಲಾಗಿದ್ದೀನಿ, ರೀತು ಜೊತೆ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ವಿಕ್ಕಿ ನೀನೇನು ಯೋಚನೆ ಮಾಡಬೇಡ, ನಾನು ನಿನ್ನಿಂದ ಇಲ್ಲಿಂದ ಹೊರಗಡೆ ತರ್ತೀನಿ ಅಂತ ಹೇಳ್ತಾರೆ. ನನಗೆ ಗೊತ್ತದ ಯಾವುದೇ ರೀತಿ ಸಾಕ್ಷಿ ಇಲ್ಲ ನಿನ್ನ ವಿರುದ್ಧವಾಗಿ ಅಂತ ಅರ್ಜುನ್ ಹೇಳಿದಾಗ ಯಾರು ಹೇಳಿದ್ದು, ವಿಡಿಯೋ ಸಾಕ್ಷಿ ಇದೆ ಇವರು ಹೊರಗಡೆ ಹೋಗಿರೋದಕ್ಕೆ ಅಂತ ಹೇಳಿ ಬ್ರೇಕಿಂಗ್ ನ್ಯೂಸನ್ನು ತೋರಿಸ್ತಾರೆ. ಅದು ನೋಡಿ ಅರ್ಜುನ್ಗೆ ಶಾಕ್ ಆಗುತ್ತೆ. ಇತ್ತ ಕಡೆ ವಿಕಿ ಕೂಡ ಹೌದು ಅರ್ಜುನ್ ಅವತ್ತು ನಾನು ಹೋಗಿದ್ದು ನಿಜ, ಬಟ್ ಯಾರೋ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು, ಅದೇ ಕಾರಣಕ್ಕೆ ನಾನು ವಾಪಸ್ ಮನೆಗೆ ಹೋಗ್ಬಿಟ್ಟೆ, ಸಂಧ್ಯಾ ಎಲ್ಲಿದ್ದಾಳೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ವಿಕಿ ಹೇಳ್ತಿದ್ದಾರೆ. ಹೌದಾ ಅವತ್ತು ಯಾಕೆ ಹೇಳಲಿಲ್ಲ ನೀನು ಅಂತ ಇನ್ಸ್ಪೆಕ್ಟರ್ ಕೇಳಿದ್ದಕ್ಕೆ, ಅವತ್ತು ನನಗೆ ಯಾರೋ ಅಟ್ಯಾಕ್ ಮಾಡಿ ಹೊಡೆದಿದ್ರಲ್ವಾ, ಮರ್ಯಾದೆ ಹೋಗುತ್ತೆ ಅಂತ ನನಗೆ ಹೇಳೋಕೆ ಹೋಗಲಿಲ್ಲ, ಬಟ್ ನಾನು ಯಾವುದೇ ಕಾರಣಕ್ಕೂ ಕೂಡ ಭಾರ್ಗವಿಗೆ ಸಂಧ್ಯಾಗೆ ಏನು ಮಾಡಿಲ್ಲ ಅಂದಾಗ ಅವತ್ತು ಕೂಡ ಇದನ್ನೇ ಹೇಳ್ತಾ ಇದ್ದೆ, ಆದ್ರೆ ನೀನೇ ಅಂತ ಪ್ರೂವ್ ಆಯ್ತಲ್ಲ, ಬಟ್ ಜಿ ಪಿ ಸುಳ್ಳು ಸಾಕ್ಷಿ ಹೇಳಿ ನಿನ್ನನ್ನು ಬಿಡಿಸ್ಕೊಂಡು ಹೋದು ಅಷ್ಟೇ ಅಂತ ಹೇಳ್ತಾರೆ. ಈ ಕಡೆ ಅರ್ಜುನ್ ಇದೊಂದು ಸಾಕ್ಷಿ ಇದೆ ಅನ್ನೋ ಮಾತ್ರಕ್ಕೆ ವಿಕ್ಕಿ ತಪ್ಪಿತಸ್ಥ ಅಂತ ಹೇಳೋಕ್ಕಾಗೋದಿಲ್ಲ, ನಾನು ಪ್ರೂವ್ ಮಾಡ್ತೀನಿ ಸಾಕ್ಷಿ ತೋರಿಸಿ ಅಂತ ಹೇಳಿ ಅರ್ಜುನ್ ಕೇಳಿದಾಗ ಏನೇ ಸಾಕ್ಷಿ ಇದ್ರು ಭಾರ್ಗವಿ ಮೇಡಮ್ ಎಲ್ಲವನ್ನ ಕೂಡ ಕೋರ್ಟ್ಗೆ ಪ್ರೆಸೆಂಟ್ ಮಾಡ್ತಾರೆ. ಇದು ಒಂದೇ ಅಲ್ಲ, ನಮ್ಮ ಹತ್ರ 10 ಸಾಕ್ಷಿಗಳಿದೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಪ್ರತಾಪ್ ಹೇಳ್ತಾರೆ. ಜೊತೆಗೆ ರೀತು ಮತ್ತೆ ನಿನ್ನ ಒಂದ್ ಮಾಡೋದು ನನ್ನ ಜವಾಬ್ದಾರಿ ವಿಕ್ಕಿ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದೆ. ಅರ್ಜುನ್ ಅಲ್ಲಿಂದ ಹೊರಡ್ತಾರೆ. ಇತ್ತ ಕಡೆ ಹೇಗಿದೆಯಾ ಮಗಳೇ, ಖಂಡಿತ ಅರ್ಜುನ್ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ದಾನೆ, ನಿನಗೆ ಸಹಕಾರಿಯಾಗಿದ್ದಾನೆ. ಹೌದು ನಿಮ್ಮ ಮಾವ ಏನು ಮಾಡ್ತಿದ್ದಾರೆ, ಅವ್ರ ವೃತ್ತಿ ಏನು ಅಂತ ಕೇಳಿದಾಗ ಈ ಕಡೆ ಜಿ ಪಿ ಅಂತ ಹೇಳೋಕೆ ಹೋಗ್ತಾಳೆ. ಜಿ ಪಿ ಹೆಸರನ್ನ ಹೇಳ್ಬೇಡ ಮಗಳ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವನ ಸಹವಾಸಕ್ಕೂ ಕೂಡ ಹೋಗ್ಬೇಡ, ಕೇಸ್ ಆದಮೇಲೆ ಬೇಡ ಅವನ ಸಹವಾಸ, ನಿನ್ನ ಪಾಡಿಗೆ ನಿನ್ನ ಬದುಕನ್ನು ನೋಡಿಕೊಂಡು ನೆಮ್ಮದಿಯಾಗಿರು ಅಂತ ಹೇಳಿ ಅಪ್ಪ ಹೇಳಿದಾಗ ಜಿ ಪಿ ಪಾಟೀಲೇ ನನ್ನ ಮಾವ, ಅವ್ರದ್ದು ನಂದು ಸಂಬಂಧ ಮುಗಿಯೋದ ಅಧ್ಯಾಯ ಅಂತ ಹೇಗೆ ಹೇಳಿ ಅಪ್ಪ ನಿಮಗೆ ಅಂತ ಭಾರ್ಗವಿ ಅನ್ಕೋತಿದ್ದಾಳೆ. ಜೊತೆಗೆ ಇಲ್ಲಿ ಭಾರ್ಗವಿ ತನ್ನ ಮಾವ ಲಾಯರ್ ಅಂತ ಹೇಳ್ತಾರೆ. ಹೌದಾ ಹಾಗಿದ್ರೆ ಎಲ್ಲೂ ಹೋದ್ರೂ ನಿಮಗೆ ಲಾಯರೇ ಸಿಗ್ತಾರೆ, ಇಲ್ಲಿದ್ದಾಗ ನಿಮ್ಮ ಅಪ್ಪನ ಕೇಳ್ತದೆ, ಅಲ್ಲಿದ್ದಾಗ ನಿಮ್ಮ ಅವನ ಹತ್ರ ಸಜೆಷನ್ ತಗೋ ಅಂತ ಹೇಳಿ ಅಮ್ಮ ಹೇಳ್ತಾರೆ. ತದನಂತರ ಇಲ್ಲಿ ಭಾರ್ಗವಿ ಮನೆಗೆ ಬರ್ತಾಳೆ. ಮನೆಗೆ ಬರ್ತದಾಗ ಇಲ್ಲಿ ಅರ್ಜುನ್ ಯಾವುದೇ ಕಾರಣಕ್ಕೂ ಕೂಡ ನೀವು ವಿಕ್ಕಿ ವಿರುದ್ಧ ಪಿಟಿಷನ್ ಹಾಕಬಾರ್ದು ಅಂತ ಹೇಳ್ತಾರೆ, ಬಟ್ ಭಾರ್ಗವಿ ವಿಕ್ಕಿ ವಿರುದ್ಧ ಪಿಟಿಷನ್ ಹಾಕಿದ್ದಾರೆ. ಇಲ್ಲಿ ರೀತು ಕೂಡ ಬಂದು ಭಾರ್ಗವಿಯನ್ನ ಪ್ರಶ್ನೆ ಮಾಡ್ತಿದ್ರೆ, ಇತ್ತ ಕಡೆ ಅರ್ಜುನ್ ಕೂಡ ಬಂದಿದ್ದ, ನಾನೇ ಹೇಳಿದೆ ಅಲ್ವಾ ನಿಮ್ಮನ್ನ ಪಿಟಿಷನ್ ಹಾಕ್ಬಿಡಿ ಅಂತ, ಯಾಕೆ ಪಿಟಿಷನ್ ಹಾಕಿದ್ರಿ ಅಂತಾಗ ತಪ್ಪು ಮಾಡಿದವರ ವಿರುದ್ಧ ನ್ಯಾಯದ ವಿರುದ್ಧ ಹೋರಾಡಬಾರ್ದ ಅರ್ಜುನ್, ಹಾಗಿದ್ರೆ ನ್ಯಾಯ ಕೊಡಿಸಬಾರ್ದ, ನ್ಯಾಯದ ಪರವಾಗಿ ನಿಂತ್ಕೋಬಾರ್ದ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಂತ್ಕೊಂಡ್ರೆ ಆತ ಕಡೆ ಅರ್ಜುನ್ ವಿಕ್ಕಿ ಪರವಾಗಿ ಕೋರ್ಟ್ಗೆ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.